ಇಲ್ಲಿ ನೋಡಿ, ನನ್ನ ಪ್ರೀತಿಯ ಶಂಭು ಹೇಗೆ ಸೋಫಾ ಮೇಲೆ ಕೂತ್ಕೊಂಡಿದ್ದಾನೆ ನೋಡಿ. ವ್ಯವಹಾರ ನಿಮಿತ್ತ ನಾನು ಹೊರಗಡೆ ತಿರುಗಾಟಕ್ಕೆ ಹೋಗಿ ಬರಬೇಕಾದ್ರೆ ಸೋಫಾ ಹತ್ಕೊಂಡು ಬಿಡ್ತಾನೆ. ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾನೆ. ನಾವು ಅವನಿಗೆ ಮೈದಡ್ವಿ ಪ್ರೀತಿ ಮಾಡಿ ಮಾತಾಡಿಸ್ಬೇಕು, ಇಲ್ಲ ಅಂದರೆ ಅಲ್ಲಿಂದ ಇಳಿಯಲ್ಲ ಅವನು. ಈ ಸೋಫಾ ಹೆಚ್ಚು ಕಡಿಮೆ ಅಕ್ಕನ್ನಿಸ್ಬಿಟ್ಟಿದ್ದಾನೆ. ನಮ್ಗೆ ವಾಪಸ್ ಬಿಡ್ತಾ ಇಲ್ಲ ಅವನು, ಭಾಳ ದಿನ ಆಯಿತು. ಹೀಗೆ ಶಂಭು ಈ ರೀತಿ ಎಲ್ಲ ನಮಗೆ ಆಟ ಆಡಿಸ್ತಾನೆ, ನಮಗೆ ಆಟ ಆಡಿಸ್ತಾನೆ. ಆದರೆ ಸಾಕು ಪ್ರಾಣಿಗಳ ಒಡನಾಟ, ಅವುಗಳ ಚೆಲ್ಲಾಟಗಳು ನಮ್ಮ ಮನಸ್ಸಿಗೆ ಮುದ ನೀಡೋದಂತೂ ಸತ್ಯ. ಹೊರಗಿಂದ ಬರಬೇಕಾದ್ರೆ ಏನೋ ಮನಸ್ಸಿನಲ್ಲಿ ಏನೇನೋ ಟೆನ್ಷನ್ಗಳಿರುತ್ತೆ, ಯೋಚನೆಗಳಿರುತ್ತೆ. ಆದರೆ ಮನೆಗೆ ಬಂದಾಗ ಎದುರಾಗುವಂಥ ಈ ಸಾಕು ಪ್ರಾಣಿಗಳು, ಅವುಗಳ ನಡೆಗಳು, ರೀತಿ ಇವೆಲ್ಲ ಮನಸ್ಸಿಗೆ ಮಾತ್ರ ಭಾಳ ಹರ್ಷ ತರುತ್ತೆ. ಈ ಶಂಭು ಬಂದಿದ್ದರಿಂದನೇ ನನಗೆ ನಿತ್ಯ ವಾಕಿಂಗ್ ಮಾಡಲಿಕ್ಕೆ ಒಂದು ಅನುಕೂಲ ಆಯಿತು. ಇಲ್ಲದಿದ್ದರೆ ನಾನು ಆರಂಭ ಶುರುವತ್ತು ವಾಕಿಂಗ್ ಭಾಳ ಸಾರಿ ಮಾಡಿ ಮಧ್ಯದಲ್ಲಿ ನಿಲ್ಲಿಸಿದ್ದೀನಿ. ಅದು ಒಂದೆರಡು ವರ್ಷದ್ದಲ್ಲ, ಅನೇಕ ವರ್ಷಗಳು. ನನ್ನೊಂದು 59-60 ವರ್ಷದ ಜಾಯಮಾನದಲ್ಲಿ ಅಂಥದ್ದು ಅನೇಕ ಸಾರಿ ಆಗಿದೆ. ಆರೋಗ್ಯ ಸಂಬಂಧವಾಗಿ ಏನೋ ಮಾಡಬೇಕಂತ ಆಲೋಚನೆ ಮಾಡೋದು, ಪ್ರಾರಂಭ ಮಾತ್ರ ಭಾಳ ಅದ್ದೂರಿಯಾಗಿ ಮಾಡೋದು ಆರಂಭ ಶುರುವತ್ತು ನಂದು. ಆಮೇಲೆ ಅದು ಗುರಿ ಮುಟ್ಟೋದೇ ಇಲ್ಲ. ಹಾಗಾಗಿಯೇ 145 kg ತೂಕ ಹೊರಟೋಗಿತ್ತು ನನ್ನ ದೇಹ. ಆದರೆ ಶಂಭುವಿಂದ ಆಗಿದ್ದ ಲಾಭ ಅಂದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ನೀಡ್ತಾನೆ, ಖುಷಿ ಕೊಡ್ತಾನೆ. ಅದ್ರ ಜೊತೆಯಲ್ಲಿ ನನ್ನ ಆರೋಗ್ಯ ಸುಧಾರಣೆಯ ವಾಕಿಂಗ್ನಲ್ಲಿ ಅವನು ತುಂಬ ಪ್ರೇರಕನಾಗಿದ್ದಾನೆ. ನಾನು ನಿತ್ಯ ವಾಕಿಂಗ್ ಹೋಗದೇ ಇದ್ದರೆ ಅವ್ನು ಬಿಡೋದೇ ಇಲ್ಲ. ವಾಕಿಂಗಿಗೆ ಒತ್ತಾಯದಲ್ಲಿ ಕರ್ಕೊಂಡು ಹೋಗುವಂಥ ಅಭ್ಯಾಸ ಒಂದು. ಅದು ನನಗೆ ಸೋಮಾರಿತನದಿಂದ ಹೊರಗೆ ಬರೋಂಗೆ ಮಾಡ್ತು. ಇವತ್ತು ನನ್ನ ತೂಕ 105 kg ಹತ್ತತ್ರ ಬಂದಿದೆ. ಈ ದಿನದ 1 ಗಂಟೆಯ ವಾಕಿಂಗ್ ಭಾಳ ಮುಖ್ಯ. ಜೊತೆಗೆ ಆಹಾರದ ಇದು ಕೂಡ ಇಂಪಾರ್ಟೆಂಟ್ ಇದೆ.